ಇವತ್ತು ನಾನು ನಿಮ್ಗೆ ಬೇಳೆ ಕೂಗಿಸ್ಕೊಂಡು ಪುಡಿ ಹುರ್ಕೊಂಡು ಮಡ್ರಾಸ್ ರಸಂ ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡ್ಕೋಬಹುದು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫ್ರೈ ಮಾಡ್ತಾ ಇದ್ರೆ ಜೀರಿಗೆದು, ಬೇಳೆಗಳದು ಮತ್ತೆ ಧನಿಯಾದು ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ. ಕರ್ಬೇವಿನ ಸೊಪ್ಪು ರೋಸ್ಟ್ ಆಗಿದ್ರೆ ಮಿಕ್ಕಿದೆಲ್ಲ ಪದಾರ್ಥನೂ ಕ್ಲೀನಾಗಿ ರೋಸ್ಟ್ ಆಗಿರುತ್ತೆ. ನೋಡಿ, ಕರ್ಬೇವಿನ ಸೊಪ್ಪು ಮುರಿತಾ ಇದೆ ಅಂದ್ರೆ ಸ್ನೇಹಿತರೆ ನಮಸ್ಕಾರ. ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಅತಿ ಸುಲಭವಾಗಿ ಮಾಡ್ಕೋಬಹುದಂತ ಮಡ್ರಾಸ್ ರಸಂ ನನ್ನ ಸ್ಟೈಲಲ್ಲಿ ನಾನು ಹೇಗ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ಅಂತ ತೋರಿಸ್ಕೊಡ್ತೀನಿ. ಇದನ್ನ ಸುಮಾರು ವೆರೈಟಿಲಿ ಮಾಡ್ತಾರೆ. ಸೊ ನಮ್ಮನೇಲಿ ನಾನು ಹೇಗ್ ಮಾಡ್ತೀನಿ ಅದನ್ನ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಬೇಳೆ ಕೂಗಿಸ್ಕೊಂಡು ಪುಡಿ ಹುರ್ಕೊಂಡು ಮಡ್ರಾಸ್ ರಸಂ ಮನೆಯಲ್ಲಿ ಸುಲಭವಾಗಿ ಹೇಗ್ ಮಾಡ್ಕೋಬಹುದು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ತಡ ಮಾಡೋದು ಬೇಡ, ಬನ್ನಿ ಶುರು ಮಾಡೋಣ ಮಡ್ರಾಸ್ ರಸಂ ಮಾಡೋ ವಿಧಾನನ. ಮೊದಲಿಗೆ ಒಂದು ಕುಕ್ಕರ್ ತಗೊಂಡಿದ್ದೀನಿ. ಆ ಕುಕ್ಕರ್ಗೆ 1/4 ಕಪ್ ಬೇಳೆನ 3 ಸಲ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನ ಹಾಕೋತಾ ಇದ್ದೀನಿ. ಒಂದೂವರೆ ಕಪ್ ಆಗೋಷ್ಟು ನೀರು ಹಾಕೊಳ್ಳೋಣ. ಒಂದು ಚೂರು ಅರಿಶಿನ ಹಾಕೋತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ದೇವ್ರನ್ನ ಸ್ಮರಿಸ್ಕೊಳ್ತಾ ಒಲೆ ಅಂಟಿಸ್ಕೊಳ್ಳೋಣ. ಕುಕ್ಕರ್ 3-4 ವಿಷಲ್ ಕೂಗಿ ಅದು ಕೂಲ್ ಆಗ್ಲಿ. ಅದು ಕೂಲ್ ಆಗೋಷ್ಟೊತ್ತಿಗೆ ನಾವ್ ಈ ಕಡೆ ರಸಂಗೆ ಬೇಕಾಗಿರೋಂತ ಪುಡಿ ಹುರ್ಕೊಂಬಿಡೋಣ. ಪುಡಿ ಹುರ್ಕೊಳ್ಳೋಕೆ ಒಂದು ಬಾಂಡ್ಲೆ ತಗೊಂಡಿದ್ದೀನಿ. ಒಲೆ ಕೂಡ ಅಂಟಿಸ್ಕೊಂಡಿದ್ದೀನಿ. ಮೊದಲಿಗೆ ಒಂದು 2 ಸ್ಪೂನ್ ಆಗೋಷ್ಟು ಧನಿಯಾ ಹಾಕೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಮೆಣಸು ಹಾಕೊಂಡಿದ್ದೀನಿ. ಮತ್ತೆ 2 ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕೊಂಡಿದ್ದೀನಿ. ಸೊ ಇದೆಲ್ಲ ಪದಾರ್ಥನೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಬೇಳೆಗಳು ಕಲರ್ ಚೇಂಜ್ ಆಗಬೇಕು. ಕರಿಬೇವಿನ ಸೊಪ್ಪು ಹಸಿ ಇದೆಯಲ್ಲ ಇವಾಗ, ಅದು ರೋಸ್ಟ್ ಆಗ್ತಾ ಕ್ರಿಸ್ಪ್ ಆಗುತ್ತೆ. ಸೊ ಮುಟ್ಟಿದ್ರೆ ಮುರಿದೋಗ್ಬೇಕು, ಅಲ್ಲಿವರೆಗೂ ಇದೆಲ್ಲನೂ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಉದ್ದಿನ ಬೇಳೆ ಹಾಕಿರೋದ್ರಿಂದ ಸಾರು ಒಳ್ಳೆ ಥಿಕ್ನೆಸ್ ಬರುತ್ತೆ. ಥಿಕ್ನೆಸ್ ಬಂದು ಒಳ್ಳೆ ಬೈಂಡಿಂಗ್ ಕೊಡುತ್ತೆ ಸಾರಿಗೆ. ಹಾಗಾಗಿ ಉದ್ದಿನ ಬೇಳೆ ಹಾಕೊಂಡಿದ್ದೀನಿ. ಫ್ರೈ ಮಾಡ್ತಾ ಇದ್ರೆ ಜೀರಿಗೆದು, ಬೇಳೆಗಳದು ಮತ್ತೆ ಧನಿಯಾದು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಮಡ್ರಾಸ್ ರಸಂಗೆ ಬೆಳ್ಳುಳ್ಳಿ ಹಾಕ್ತಾರೆ ಎಲ್ಲರೂ. ನಾನಿವತ್ತು ವಿತೌಟ್ ಬೆಳ್ಳುಳ್ಳಿ ಹೇಗೆ ಮಾಡೋದು ತೋರಿಸ್ಕೊಡ್ತಿದ್ದೀನಿ. ಬೆಳ್ಳುಳ್ಳಿ ಹಾಕೊಳ್ಳೋರಾದ್ರೆ ನಾನೇನು ತೋರಿಸ್ತಾ ಇದ್ದೀನಿ ಈ ಕ್ವಾಂಟಿಟಿಗೆ ಒಂದು ಅರ್ಧ ಉಂಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕೋಬಹುದು. ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ರೋಸ್ಟ್ ಮಾಡುವಾಗ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲ ಪದಾರ್ಥನೂ ಅವಾಗ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಹುರಿ ಜಾಸ್ತಿಯಾಗಿ ಆಚೆ ಕಡೆ ಎಲ್ಲ ಕಪ್ಪಾಗ್ಬಿಡುತ್ತೆ, ಆದ್ರೆ ಒಳಗಡೆ ಸರಿಯಾಗಿ ರೋಸ್ಟ್ ಆಗಿರಲ್ಲ ಇನ್ನೂ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆರಾಮಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈಗ ನೋಡೋಣ ಒಂದ್ಸಲ ಕರ್ಬೇವಿನ ಸೊಪ್ಪು ಆಗಿದೆಯಾ ಅಂತ. ಕರ್ಬೇವಿನ ಸೊಪ್ಪು ರೋಸ್ಟ್ ಆಗಿದ್ರೆ ಮಿಕ್ಕಿದೆಲ್ಲ ಪದಾರ್ಥನೂ ಕ್ಲೀನಾಗಿ ರೋಸ್ಟ್ ಆಗಿರುತ್ತೆ. ನೋಡಿ, ಕರ್ಬೇವಿನ ಸೊಪ್ಪು ಮುರಿತಾ ಇದೆ ಅಂದ್ರೆ ಎಲ್ಲ ಪದಾರ್ಥ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ಈಗ ಒಲೆ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು 1/4 ಕಪ್ ಆಗೋಷ್ಟು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಇದನ್ನ ಸುಮ್ಮನೆ ಬೆಚ್ಚಗೆ ಮಾಡ್ಕೊಳ್ಳೋಣ ಅಷ್ಟೇನೆ, ತುಂಬ ಏನು ಹುರಿಬೇಕಂತೇನಿಲ್ಲ. ಒಲೆ ಆಫ್ ಮಾಡಿದ್ಮೇಲೆ ಹಾಕೊಂಡ್ರೆ ಸಾಕಿದನ್ನ. ಅದರಲ್ಲಿ ಮಾಯಿಶ್ಚರ್ ಇರುತ್ತೆ, ಆ ಮಾಯಿಶ್ಚರ್ ಹೋಗ್ಬೇಕಷ್ಟೇ. ಕೊಬ್ಬರಿಲಿ ಮಾಯಿಶ್ಚರ್ ಹೋಗಿ ಚೂರು ಬಣ್ಣ ಚೇಂಜ್ ಆದರೆ ಸಾಕು. ನಾವು ಪುಡಿ ಹುರ್ಕೊಳ್ಳೋಷ್ಟೊತ್ತಿಗೆ ಆಗಲೇ ವಿಜಲ್ಗೆ ಹೋಗ್ಬಿಡ್ತು. ಈಗ ಹುರಿದಿದ್ದು ಸಾಕಿದು, ಹುರಿದಿದ್ದೆಲ್ಲ ಆಗಿದೆ. ಇದು ಸ್ವಲ್ಪ ತಣ್ಣಗಾಗಬೇಕು. ಇದು ಇನ್ನ 2-3 ವಿಜಿಲ್ ಕೂಗಿ ಅದು ಕೂಲ್ ಆಗಬೇಕು. ಕೂಲ್ ಆಗಿ ಇದನ್ನ ನಾವು ಪುಡಿ ಮಾಡ್ಕೊಂಡ್ ಬರ್ತೀನಿ. ಅಷ್ಟೊತ್ತಿಗೆ ಇದು ಕೂಡ ಕೂಲ್ ಆಗಿರುತ್ತೆ. ಸ್ನೇಹಿತರೆ, ಪುಡಿಗೆ ಹುರಿದಿದ್ವಲ್ಲ ಅದು ತಣ್ಣಗಾಗಿತ್ತು. ಮಿಕ್ಸಿಲಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಚೆನ್ನಾಗಿ ಪುಡಿ ಆಗಿದೆ. ಸೊ ಇದನ್ನ ಸ್ವಲ್ಪ ತರಿತರಿನೇ ಇರಬೇಕು. ಕೊಬ್ಬರಿ ಹಾಕಿರ್ತೀವಲ್ಲ ಜಡ್ಡು ಬಿಟ್ಬಿಡುತ್ತೆ. ತರಿತರಿ ಇದ್ರೂ ಏನು ಪರವಾಗಿಲ್ಲ. ಇದು ಸೈಡಲ್ಲಿ ಇಟ್ಕೊಂಡಿರೋಣ. ನಾವು ಬೇಳೆ ಇಟ್ಟಿದ್ವಲ್ಲ ಕೂಗಕ್ಕೆ, ಅದನ್ನು 3 ವಿಸಿಲ್ ಕೂಗಿ ಕೂಲ್ ಆಗಿತ್ತು. ಅದನ್ನ ಒಂದ್ಸಲ ವಿಸ್ಕರಲ್ಲಿ ವಿಸ್ಕ್ ಮಾಡೋಣ. ಚೆನ್ನಾಗಿ ಕೂಡಿಸ್ಕೊಳ್ಳೋಣ. ಬೇಳೆ ಬಾಯಿಗೆ ಸಿಗಬಾರ್ದು, ಹಾಗಾಗಿ ಚೆನ್ನಾಗಿ ಕೂಡಿಸ್ಕೊಂಡ್ಬಿಡೋಣ. ಕೆಲವರು ಮಡ್ರಾಸ್ ರಸಂ ಮಾಡುವಾಗ ಬೇಳೆಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಬೇಳೆನ ಶೋಧಿಸ್ಕೊಂಡು ಬರೀ ಕಟ್ ಮಾತ್ರ ಹಾಕೋತಾರೆ, ಬೇಳೆ ಹಾಕೋದಿಲ್ಲ. ಸೊ ನೀವು ಹಾಗೆ ಮಾಡೋದಾದ್ರೆ ಬೇಳೆನ ಶೋಧಿಸ್ಕೊಂಡು ಸೈಡಲ್ಲಿ ಇಟ್ಕೋಬಹುದು. ಚಪಾತಿ ಏನಾದ್ರು ಮಾಡುವಾಗ ಆ ಬೇಳೆನ ಹಾಕೊಂಡು ಮಾಡಿದ್ರೆ ಚಪಾತಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ನಾನು ಬೇಳೆನ ಸೇರಿಸ್ತಾ ಇದ್ದೀನಿ.
ಬೇಳೆ ಸೇರಿಸಿದ್ರೇನೆ ಒಂಥರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಬಿಟ್ರೆ ಮಡ್ರಾಸ್ ಸ್ಟೈಲ್ ರಸಂ ರೆಡಿ ಆಗ್ಬಿಡುತ್ತೆ. ಸೊ ಬನ್ನಿ ಅದನ್ನು ಶುರು ಮಾಡೋಣ. ಪುಡಿ ಹುರಿಯೋದಕ್ಕೆ ಬಾಣಲೆ ತಗೊಂಡಿದ್ನಲ್ಲ, ಅದೇ ಬಾಣಲೆನೆ ತಗೊಂಡಿದ್ದೀನಿ. ಮತ್ತೆ ಒಲೆ ಅಂಟಿಸ್ಕೊತಾ ಇದ್ದೀನಿ. ಮಡ್ರಾಸ್ ರಸಂಗೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೇನೆ ಅದು ರುಚಿ ತುಂಬಾ ಚೆನ್ನಾಗಿ ಬರೋದು. ಸೊ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಇಲ್ಲ ಬೇಡ ನಮ್ಗೆ ಇಷ್ಟ ಆಗಲ್ಲ ಅನ್ನೋರು ರೀಫಂಡ್ ಆಯಿಲ್ ಕೂಡ ಹಾಕೋಬಹುದು, ಏನ್ ತೊಂದರೆ ಇಲ್ಲ. ತುಪ್ಪದಲ್ಲಿ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ತುಪ್ಪ ಚೆನ್ನಾಗಿ ಕಾದಿದೆ. 1 ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚೂರು ಸಿಡಿಲಿ. ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿತಿರಂಗೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಒಂದು 2-3 ಆಗುವಷ್ಟು ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ, ಅದನ್ನ ಹಾಕೋತಾ ಇದ್ದೀನಿ. 1-3 ಹಸಿಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. ಶುಂಠಿ ಹಾಕೋತಾ ಇದ್ದೀನಿ. 1-2 ಇಂಚಷ್ಟು ನಾನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗೋದಾದ್ರೆ ಈ ತರ ಕಟಿಂಗ್ ಕೂಡ ಮಾಡ್ಕೋಬಹುದು. ಸೊ ನಾನು ಈ ತರ ಮಾಡಿಲ್ಲ, ಅದನ್ನ ಸಣ್ಣ ಸಣ್ಣ ಪೀಸಸ್ ಹಾಗೆ ಕಟ್ ಮಾಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಉದ್ದ ಕಟ್ ಮಾಡಿಬಿಟ್ರೆ ಬಾಯಿಗೆ ಸಿಕ್ಕಿದ್ರೆ ಅದು ಯಾರು ತಿನ್ನಕ್ ಇಷ್ಟಪಡಲ್ಲ. ಹಾಗಾಗಿ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿ ಇಟ್ಕೊಂಡಿದ್ರೆ ಬಾಯಿಗೆ ಸಿಕ್ಕಿದ್ರೆ ಅದನ್ನ ಅಗ್ದು ತಿನ್ಬೋದು. ಹಾಗಾಗಿ ನಾನು ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡಿದ್ದೀನಿ. ಒಂದ್ಸಲ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಹಾಕಿದ ಪದಾರ್ಥ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಘಮಕ್ಕೆ ಸ್ವಲ್ಪ ಹಿಂಗ್ ಹಾಕೋತಾ ಇದ್ದೀನಿ. ಪುಡಿಗೆ ಹುರಿಯುವಾಗ ನಾನು ನಿಮ್ಗೆ ಹೇಳಿದೆ ನಾನು ಬೆಳ್ಳುಳ್ಳಿ ಬಳಸ್ತಾ ಇಲ್ಲ ಅಂತ. ಸೊ ಬೆಳ್ಳುಳ್ಳಿ ಬಳಸಿಲ್ಲ, ಹಾಗಾಗಿ ನಾನು ಇಲ್ಲಿ ಈ ಸಮಯದಲ್ಲಿ ಹಿಂಗ್ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೊಳ್ಳೋದಾದ್ರೆ ಹಿಂಗ್ ಹಾಕೊಳ್ಳೋದು ಬೇಡ, ಸ್ಕಿಪ್ ಮಾಡ್ಬಿಡಿ ಅದನ್ನ. ಹಿಂಗ್ ಜೊತೆಗೆ 2 ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಟೊಮೆಟೊನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕಿದಾಗ ಹಿಂಗ್ ಹಾಕಿದ್ರೆ ಬೆಳ್ಳುಳ್ಳಿ ಫ್ಲೇವರ್ ಮುಂದೆ ಹಿಂಗ್ ಫ್ಲೇವರ್ ಏನು ಬರೋದಿಲ್ಲ. ಹಾಗಾಗಿ ಬೆಳ್ಳುಳ್ಳಿ ಹಾಕಿದ್ರೆ ಹಿಂಗ್ ಹಾಕೋಬೇಡಿ. ಹಿಂಗ್ ಬಳಸ್ತೀನಿ ಅನ್ನೋದಾದ್ರೆ ಬೆಳ್ಳುಳ್ಳಿ ಹಾಕೋಬೇಡಿ. ಬೆಳ್ಳುಳ್ಳಿ ಹಾಕಿ ಮಾಡಿದ್ರೆ ಅದೇ ಒಂಥರ ಟೇಸ್ಟ್ ಬರುತ್ತೆ, ಅದು ಚೆನ್ನಾಗಿರುತ್ತೆ. ಡೈಜೆಷನ್ಗೆ ಇನ್ನೂ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಮೈನರ್ ಚೇಂಜಸ್ ಇರುತ್ತೆ ಬೆಳ್ಳುಳ್ಳಿ ಹಾಕೊಂಡು ಮಾಡಿದ್ರೆ. ಮುಂದಿನ ದಿನಗಳಲ್ಲಿ ಅದನ್ನ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಸ್ನೇಹಿತರೆ, ಟೊಮೊಟೊ ಒಂದು ಅರ್ಧ ಫ್ರೈ ಆಗಿದೆ. ನಾವು ಬೇಳೆ ಏನ್ ಕೂಗಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಎಷ್ಟು ನೀರು ಬೇಕೋ ಸೇರಿಸ್ಕೊಳ್ಳಿ. ನಾನು ಇಲ್ಲೊಂದು 3/4 1 ಲೀಟರ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಇಲ್ಲಿಗೆನೆ. ಒಂದು ಸಲ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ. ಕುದಿ ಬಂದ್ಮೇಲೆ ನಾವೇನು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ನಾವು ಪುಡಿ ಹುರ್ಕೊಂಡಿದ್ವಲ್ಲ ಅದನ್ನ ಕೂಡ ಇಲ್ಲಿಗೆ ಹಾಕೋತಾ ಇದ್ದೀನಿ. 1 2 3 4 5 ನೋಡಿ, ನಾನು ಎಷ್ಟು ಮಾಡ್ತಿದ್ದೀನಿ ಸಾರು ಅಷ್ಟಕ್ಕೆ ಕರೆಕ್ಟಾಗಿ ಪುಡಿ ಹುರ್ಕೊಂಡಿದ್ದೆ. 5 ಸ್ಪೂನ್ ಅಷ್ಟಾಗಿದೆ. ಸೊ ಆ 5 ಸ್ಪೂನ್ ಪುಡಿನ ಇಲ್ಲಿಗೆ ಹಾಕಿದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿ ಇದನ್ನ ಕುದಿಯೋದಕ್ಕೆ ಬಿಡೋಣ. 1 ರೌಂಡ್ ಇದು ಚೆನ್ನಾಗಿ ಕುದ್ರೆ ಮಡ್ರಾಸ್ ಸ್ಟೈಲ್ ರಸಂ ರೆಡಿ ಆಗೋಗುತ್ತೆ. ಸ್ನೇಹಿತರೆ, ನೋಡ್ಬೋದು ಸಾರು ಚೆನ್ನಾಗಿ ಕುದಿತಾ ಇದೆ. ಒಂದ್ಸಲ ಈ ತರ ಮರಳು ಬಿಟ್ರೆ ಸಾಕು. ಘಾಟು ಹೋಗೋವರೆಗೂ ತುಂಬಾ ಕುದಿಸ್ಬೇಕು ಅನ್ನೋದೆಲ್ಲ ಏನು ಇಲ್ಲ. ನಾವು ಪುಡಿ ಹುರಿಯುವಾಗ್ಲೂ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನ ಹುರ್ಕೊಂಡಿದ್ವಿ, ಹಾಗಾಗಿ ತುಂಬಾ ಕುದಿಸೋ ಅವಶ್ಯಕತೆ ಇಲ್ಲ. ಈಗ ಒಲೆ ಆಫ್ ಮಾಡ್ಬಿಟ್ಟು ಲಾಸ್ಟ್ ಒಂದು ಐಟಮ್ ಹಾಕೋದ್ ಬಾಕಿ ಇದೆ. ಏನದು? ನಿಂಬೆಹಣ್ಣಿನ ರಸ. ನಾನು ಇಲ್ಲಿ 2 ನಾಟಿ ಟೊಮೆಟೊ ತಗೊಂಡಿದ್ದೆ, ಅದ್ರ ಹುಳಿನೂ ಸ್ವಲ್ಪ ಇರುತ್ತೆ. ಅದ್ರ ಜೊತೆಗೆ ಅರ್ಧ ಹೋಳ್ ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ. ನೀವೇನಾದ್ರೂ ಫಾರಂ ಟೊಮೆಟೊ ಹಾಕೋದಾದ್ರೆ 1 ನಿಂಬೆಹಣ್ಣಿನ ರಸ ಪೂರ್ತಿ ಹಾಕೊಳ್ಳಿ. ಸೊ ಹುಳಿಯಲ್ಲಿಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಈಗ ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ. ನಿಂಬೆ ರಸ ಹಾಕುವಾಗ ಒಲೆ ಆಫ್ ಮಾಡಿಬಿಟ್ಟೆ ಹಾಕೋಬೇಕು. ಸ್ನೇಹಿತರೆ, ಅದ್ಭುತವಾದಂಥ ಮಡ್ರಾಸ್ ಸ್ಟೈಲ್ ರಸಂ ರೆಡಿ ಆಗೋಯ್ತು. ಈಗ ಇದನ್ನ ಒಂದ್ಸಲ ಟೇಸ್ಟ್ ನೋಡೋಣ ಹೇಗೆ ಬಂದಿದೆ ಅಂತ. ಸ್ವಲ್ಪ ರಸಂ ತಗೊಂಡಿದ್ದೀನಿ. ಲಾಸ್ಟಲ್ಲಿ ನಿಂಬೆ ಹಣ್ಣು ಹಾಕಿದ್ವಲ್ಲ ಅದ್ರ ಹುಳಿ ಸಿಗುತ್ತೆ. ಮೆಣಸಿನ ಘಾಟು, ಜೀರಿಗೆ ಫ್ಲೇವರು ಅದ್ಭುತವಾಗಿ ಬರ್ತಾ ಇದೆ. ಓವರ್ ಆಲ್ ತುಂಬ ಚೆನ್ನಾಗಿ ಬಂದಿದೆ ರಸಮ್ ಮಾತ್ರ. ಸ್ವಲ್ಪ ಅನ್ನ, ರಸಮ್ಮು ಮೇಲೆ 1 ಸ್ಪೂನ್ ತುಪ್ಪ ಹಾಕೊಂಡು ತಿಂದ್ಬಿಟ್ಟು ಭಾನುವಾರದ ಮಧ್ಯಾಹ್ನ ಮಲಗಿಬಿಟ್ರೆ ರಾತ್ರಿ ಆದರೂ ಎಚ್ಚರ ಆಗಲ್ಲ. ಆ ರೀತಿ ಇದೆ ರಸಮ್ಮು. ನನಗಂತೂ ರೆಸಿಸ್ಟ್ ಮಾಡೋಕ್ಕಾಗ್ತಿಲ್ಲ.
ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಡ್ರಾಸ್ ರಸಂ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸೊ ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.